ಇಲ್ಲಿ ಸಾಲ ಮಾಡಿದ್ದು ಅತ್ತೆ, ಕಿಡ್ನ್ಯಾಪ್ ಆಗಿದ್ದು ಮೊಮ್ಮಗಳು. ಅತ್ತೆ ಸಾಲ ಮಾಡಿದ್ದಕ್ಕೆ ಮೊಮ್ಮಗಳನ್ನು ಕಿಡ್ನ್ಯಾಪ್ ಮಾಡಿರುವಂಥ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಕಿಡ್ನ್ಯಾಪ್ ಆರೋಪ ಕೇಳಿಬಂದಿದೆ. ಅತ್ತೆ ಸಾಲ ಮಾಡಿದ್ರೆ ಮೊಮ್ಮಗಳನ್ನ ಕಿಡ್ನ್ಯಾಪ್ ಮಾಡಬೇಕು ಅನ್ನೋದು ಅವ್ರ ಪ್ರಶ್ನೆ. ಮಳವಳ್ಳಿ ತಾಲೂಕು ಪುರಿಗಾಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಖಾಸಗಿ ಫೈನಾನ್ಸ್ನಲ್ಲಿ 30,000 ರೂಪಾಯಿ ಸಾಲವನ್ನು ಪಡೆದಿದ್ದು ಮಂಗಳಮ್ಮ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಮಂಗಳಮ್ಮ ಕಂತು ಕಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಮನೆ ಬಳಿ ಹೋಗಿತ್ತು ಫೈನಾನ್ಸ್ ಸಿಬ್ಬಂದಿ. ಈ ವೇಳೆ ಮಂಡ್ಯದ ಪುರಿಗಾಲಿ ಗ್ರಾಮಕ್ಕೆ ಹೋಗಿದ್ದಂಥ ಕುಟುಂಬ ಬಳಿಕ ಪುರಿಗಾಲಿ ಗ್ರಾಮಕ್ಕೆ ಹುಡುಕಿಕೊಂಡು ಆ ಸಿಬ್ಬಂದಿ ಬಂದಿದ್ದಾರೆ. ಮನೆಯಲ್ಲಿ ಮಂಗಳಮ್ಮ ಇರಲಿಲ್ಲ, ಹೀಗಾಗಿ ಮೊಮ್ಮಗಳ ಬಳಿ ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ತಾಯಿ ಕೆಲಸ ಮಾಡುವ ಕಾರ್ಖಾನೆ ಬಗ್ಗೆ ಆ ಬಾಲಕಿ ಹೇಳಿದ್ದಾಳೆ. ಕಾರ್ಖಾನೆ ತೋರಿಸ್ಬಾ ಅಂತ ಹೇಳಿ ಆ ಬಾಲಕಿಯನ್ನು ಕರ್ಕೊಂಡು ಹೋಗಿದ್ದಾರೆ. ತಾಯಿಯ ಬಳಿ ಮಾತನಾಡಿ ಮತ್ತೆ ಮನೆಗೆ ಬಿಟ್ಟು ಹೋಗಿದ್ದಾರಂತೆ ಆ ಸಿಬ್ಬಂದಿ. 7 ವರ್ಷದ ಮಗಳನ್ನು ಕರೆದುಕೊಂಡು ಹೋಗಿದ್ದಕ್ಕೆ ತಂದೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. 4 ದಿನಗಳ ಹಿಂದೆ ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸೋಮವಾರ ಬಂದು ಆವತ್ತು ನನಗೆ ಗೊತ್ತಾಗಲಿಲ್ಲ. ತಿರ್ಗಿ ಮಾರನೇ ಬಂದು ನೋಡಿ ಸರ್ ಸಾಯಂಕಾಲ 4 ಗಂಟೆ ಈ ತಿಂಗಳು 1 ತಿಂಗಳು ಎಷ್ಟು ದಿನ ಲೇಟ್ ಆಗಿತ್ತು? 4 ಡೇಸ್ ಬರೀ 3 ದಿನ ಆಗಿತ್ತು. ಬಂದು ಮನೆ ತಾವು ನಿಮ್ಮ ಸೊಸೈಟಿ ನೋಡೋಕೆ ಹೋಗಿರೋದು ಮಗು ಕರ್ಕೊಂಡು ಅವಾಗಲೆಲ್ಲ ಇಲ್ಲಿ ಜಾಲಹಳ್ಳಿಲಿ ಆಗಿರೋದು ಸರ್. ಇವರು ಇಲ್ಲಿ ಮೈಸೂರಲ್ಲಿ ಗಾಡಿ ಓಡಿಸ್ತಾ ಇದ್ದ. ಅವ್ರು ಕೊಡ್ದೇನೆ ನಾನು ಎಲ್ಲಿ ಕಟ್ಟಕ್ಕಾಗಿದೆ ಅಂತ ನಾನು ಅಂದೆ. ಅದಕ್ಕೆ 4 ಗಂಟೆ ಹೊತ್ತಿಗೆ ಬನ್ನಿ ಸಾ ಅಂತ ನಾನು ಕಟ್ಟಮ್ಮ ಅಂತ ಹೇಳಿದ್ರು. ಆಯಿತು ಸಾ ಅಂತ ಹೇಳಿದೆ. ನಾನು ಒಪ್ಕೊಂಡು ತಿರ್ಗಿ ನಾನೇನು ಮಾಡಿದೆ, ನನ್ನ ಹತ್ರ ಕಾಸು ಊರೊಳಗೆ ಎಲ್ಲಿ ಕೇಳಿದೆ, ಒಬ್ಬರು ಕೊಡದೆ ಹೋದ್ರು. ತಿರ್ಗಿ ನಾನೇನು ಮಾಡಿದೆ, ನಮ್ಮ ಸೊಸೆಗೆ ಭಾನುವಾರ ಆಯ್ತದೆ, ಭಾನುವಾರ ಆಗಲ್ಲ, ಸೋಮವಾರ 30,000 ರೂಪಾಯಿ ಲೋನ್ ತಗೊಂಡಿರ್ಬೇಕಾದ್ರೆ 12 ಕಂತು ಕಟ್ಟಿದ್ದೀವಿ. ಇನ್ನೊಂದು ಮಂತ್ ಸ್ವಲ್ಪ 4 ಡೇಸ್ ಲೇಟ್ ಪೇಮೆಂಟ್ ಆಗಿದ್ದು. ಅದಕ್ಕೋಸ್ಕರ ಏನು ಮಾಡೋರೆ, ಮನೇಲಿ ಬಂದು ಫೋರ್ಸ್ ಮಾಡಿ ಅಮ್ಮನ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಅದು ಕಾಲ್ ರೆಕಾರ್ಡು ಎಲ್ಲ ಪ್ರತಿಯೊಂದು ನಮ್ಮ ಹತ್ರ ಇದೆ ಸರ್ ಆಲ್ರೆಡಿ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ವೈಫ್ ಎಲ್ಲಿದ್ದಾರೆ ಅಂತ ಇವ್ರು ಕೇಳಿದ್ದಾರೆ. ನಿಮ್ಮ ಮಗ ಮತ್ತು ಸೊಸೆ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಹುಡುಕಂದು ಇವರು ಪುರಿಗಲಿ ಅಂತ ಅಲ್ಲಿ ಕಂಕಡಿ ಫ್ಯಾಕ್ಟ್ರಿ ಇದೆ ಸರ್, ಅಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ವೈಫು. ಅಲ್ಲಿ ಹೋಗ್ಬಿಟ್ಟು ಫೋರ್ಸ್ ಮಾಡಿ ಅಲ್ಲೂ ಕೇಳ್ಕೊಂಡೋಗಿ ನನ್ನ ಮಗಳು 7 ವರ್ಷ ಪಾಪನ್ನ ಸರ್ ಬಲವಂತ ತಲೆ ಮೇಲೆ ಹೊಡೆದು ಕರ್ಕೊಂಡು ಹೋಗಿದ್ದಾರೆ. ಹೆಣ್ಮಕ್ಳು ಮುಟ್ಟೋ ರೂಲ್ಸ್ ಯಾರು ಕೊಟ್ಟವ್ರೆ ಸರ್ ಇವ್ರಿಗೆ? ಅದು ನಮಗೆ ಬೇಕಾಗಿರೋದು ಪ್ಲಸ್ ಪಾಯಿಂಟ್. ಈಗ ಅದಕ್ಕೋಸ್ಕರ ನಾನು ಇವೆಲ್ಲ ಕಲೆಕ್ಟಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನಾವು ಪಕ್ಕ ಜಾಲಹಳ್ಳಿಯವರು ಸರ್. ಯಾವತ್ತು ಕರ್ಕೋದ್ರು ಸರ್? ಅವ್ರು ಮೊನ್ನೆ ಸರ್ 4 ದಿವಸ ಆಯಿತು. ಬಜಾಜ್ ಮೈಕ್ರೋ ಫೈನಾನ್ಸ್ ಅಂತ ಸರ್ 2 ಅಂತ ಸರ್. ಅವ್ರ ಹೆಸರು ಒಬ್ಬರ ಹೆಸರು ಗೊತ್ತಿಲ್ಲ ಸರ್, ಹೆಸರು ನೇಮ್ಗಳು ಗೊತ್ತಿಲ್ಲ, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ. ಆಲ್ರೆಡಿ ಅವರು ಹೊರಗಡೆ ಕೂಡಿಸ್ಕೊಂಡಿದ್ದಾರೆ ಸರ್. ಅಜಿತ್ ಅಂತ 30,000 ಸರ್. ಸರ್ 2 ವರ್ಷಕ್ಕೆ ಕಟ್ತಾ ಇದೀವಿ ಸರ್. 4 ದಿನ ಲೇಟ್ ಪೇಮೆಂಟ್ ಆಗಿರೋ ಸರ್. ಲೋನ್ ಕೊಡಿ, ಅದು ದುಡ್ಡು ಕೊಡಿಯಮ್ಮ ಅಂತಂದ್ರು ಸರ್. ಅದಕ್ಕೆ ನನ್ನ ಹತ್ರ ಇಲ್ಲ, ಇವಾಗ 1 ರೂಪಾಯಿನೂ ಇಲ್ಲ ಅಂತ ನಾನು ಹೇಳಿದೆ ಸರ್. ಅದಕ್ಕೆ ನಿಮ್ಮ ಮಗ ಸೊಸೆ ಅವ್ರು ಕೊಡ್ದೇನೆ ನಾನು ಎಲ್ಲಿ ಕೊಡೋಕ್ಕಾಯ್ತದೆ ಸರ್? ಅವ್ರು ಗೇದ್ ಕೊಟ್ಟಿರ್ತಾನೆ, ನಾನು ಮನೇಲಿರೋಳು, ನಾನೇನು ಕಂಬಳ ಕೂಲಿಗೆ ಹೋಗ್ತೀನಿ, ಅವ್ರು ಕೊಟ್ಟಿರ್ತಾನೆ ನಾನು ಕಟ್ಟೋದು ಅಂತ ನಾನು ಹೇಳಿದೆ ಸರ್. ಅದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ ಕಣಮ್ಮ, ನೀ ಏನಾರ ಮಾಡು, ನನಗೆ ದುಡ್ಡು ಬೇಕಲೇಬೇಕು ಅಂತಂದ್ರು ಸರ್. ಅದಕ್ಕೆ ನಾನು ಏನಾರು ಮಾಡಿದ್ರೆ ನಾನು ಏನು ಮಾಡಲಿ ಸರ್? ಅವ್ರು ಕೊಡ್ದೇನೆ ನಾನು ಎಲ್ಲಿ ಕಟ್ಟೋಕ್ಕಾಗೋದು ಹೇಳಿ ಸರ್ ಅಂತಂದೆ. ಇಲ್ಲ ನನಗೆ ಆಗಲೇಬೇಕು, ನಾನು ಕೊಡಲೇಬೇಕು ಅಂತ ಹೇಳಿದ್ರು. ನೀವೇನೇ ಮಾಡಿದ್ರು, ಎಷ್ಟು ಹಿಂಸೆ ಕೊಟ್ಟರು ನನ್ನ ಹತ್ರ 1 ರೂಪಾಯಿನೂ ಇಲ್ಲ ಅಂತ ನಾನು ಸುಮಾರು ಅವರೊಂದಿಗೆ ವಾದ ಮಾಡಿ ಆಮೇಲೆ ಸರಿ ಅಂದ್ಬಿಟ್ಟು ನಾಳೆ ಭಾನುವಾರ ಅಲ್ಲ ಸೋಮವಾರ ಬರ್ತೀನಿ ಅಂತ ಹೋದ್ರು ಸರ್. ಹೋಗ್ಬಿಟ್ಟು ಸೋಮವಾರ ಬಂದು ನಾನು ಎಲ್ಲೋ ನಮ್ಮ ಸೊಸೆ ನನ್ನ ಮಗನೊಂದಿಗೆ ಮೈಸೂರಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ದ. ಆವಾಗ ಇವನಿಗೆ ನಾನು ಫೋನ್ ಮಾಡಿ ಹೇಳಿದೆ, ಬೇರೆ ಫೋನ್ ಕೊಡಮ್ಮ ನಾನು ಮಾಡ್ತೀನಿ ಅಂತಂದರು. ನನ್ನ ಹತ್ರ ಫೋನು ಇಲ್ಲ ಸಹ ಅಂತ ಹೇಳಿದೆ. ಬೇರೆಯವ್ರ ಹತ್ರ ಫೋನ್ ಇಸ್ಕೊಂಡು ನನ್ನ ಮಗನಿಗೆ ಫೋನ್ ಏನು ಅವ್ರು ಕರೆದ ತಕ್ಷಣ ಉಲ್ಟೋದ? ಕೈ ಹಿಡ್ ಕಳ್ಕೋದ್ರಾ? ನೀವು ಕಿರ್ಸ್ಲಿಲ್ವಾ? ತಲೆ ಹೊಡೆದ್ರಾ? ಜೊತೆಗೆ ಯಾರಿದ್ರು ಮನೇಲಿ? ಅಣ್ಣ ಮತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಇದೊಂದು ರೀತಿ ಬೇರೆದ್ದೇ ರೀತಿ ಕತೆ ಕಾಣಿಸ್ತಾ ಇದೆ. ಇಲ್ಲಿ ಇವರು ಸಾಲ ಕಟ್ಟಿಲ್ಲ, ಲೇಟ್ ಪೇಮೆಂಟ್ ಆಗಿದೆ, ನಿಮ್ಮಮ್ಮ ಎಲ್ಲಿ ಕೆಲಸ ಮಾಡ್ತಾರೆ ತೋರಿಸ್ಬಾ ಅಂತ ಹೇಳಿದ್ದು, ಇದೀಗ ಬಾಲಕಿಯನ್ನು ಮುಟ್ಟಿ ಎಳೆದೊಯ್ದರು ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಆಗಿದ್ದೇನು? ಪೊಲೀಸರಿನ ಕ್ರಮ ತೆಗೆದುಕೊಂಡಿದ್ದಾರೆ ಈಗ?
ದಶರಥ್, ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿ ಸರ್ಕಾರ ಎಷ್ಟೇ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾದ್ರೂ ಕೂಡ ಈ ಒಂದು ಮೈಕ್ರೋ ಫೈನಾನ್ಸ್ ನವರ ಒಂದು ಕಿರುಕುಳ ನಿಜವಾಗ್ಲೂ ನಿಲ್ತಾ ಇಲ್ಲ ಅಂತಾನೂ ಕೂಡ ಹೇಳ್ಬೋದು. ಈ ಒಂದು ಘಟನೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಅಷ್ಟೇ ಪಡೆದಂತಹ ಸಾಲಕ್ಕೆ ಸೊಸೆ ಮತ್ತೆ ಮೊಮ್ಮಗುಗೆ ಒಂದು ಕಿರುಕುಳವನ್ನ ಕೊಟ್ಟಿರ್ತಕ್ಕಂತ ಒಂದು ಆರೋಪ ಇದಾಗಿರ್ತಕ್ಕಂಥದ್ದು. ಜೊತೆಗೆ ಮೊಮ್ಮಗುವನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಆ ಮಗುವಿನ ಪೋಷಕರು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನ ಘಟನೆ ನಡೆದಿರ್ತಕ್ಕಂಥದ್ದು ಪ್ರಮುಖವಾಗಿ ಮೈಸೂರಿನ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಈ ಒಂದು ಕಿರುಕುಳ ನಡೆದಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಅದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕುರಿಗಾಲಿ ಅನ್ನೋ ಗ್ರಾಮದಲ್ಲಿ ನಡೆದಿರ್ತಕ್ಕಂತ ಒಂದು ಘಟನೆ ಇದಾಗಿರ್ತಕ್ಕಂಥದ್ದು. ಇನ್ನು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಮಂಗಳಮ್ಮ ಅಂತಕ್ಕಂಥವ್ರು ಸಾಲವನ್ನ ಪಡೆದುಕೊಂಡಿರ್ತಾರೆ. ಸುಮಾರು 30,000 ರೂಪಾಯಿಗಳನ್ನ ಸಾಲವನ್ನ ಪಡೆದುಕೊಂಡಿರ್ತಾರೆ. ಅದನ್ನ ಕಂತು ಪ್ರತಿ ತಿಂಗಳು ಕಟ್ಕೊಂಡು ಬಂದಿರ್ತಾರೆ. 2 ವರ್ಷದ ಅವಧಿಗಾಗಿ ತೆಗೆದುಕೊಂಡಿರ್ತಕ್ಕಂತ ಒಂದು ಕಂತಲ್ಲಿ ಕಳೆದ ತಿಂಗಳು ಆ ಕಂತನ್ನ ಕಟ್ಲಿಕ್ಕೆ ಒಂದು ವಿಳಂಬವನ್ನ ಮಾಡಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಮನೆ ಬಳಿ ಈ ಫೈನಾನ್ಸ್ ಸಿಬ್ಬಂದಿ ಹೋಗಿರ್ತಾರೆ. ಅಲ್ಲಿ ಮೈಸೂರಿನ ಮನೆಯಲ್ಲಿ ಅವ್ರು ಇಲ್ಲದೆ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕುರಿಗಾಲಿ ಗ್ರಾಮಕ್ಕೆ ಹೋಗಿರ್ತಾರೆ. ಆ ಕುಟುಂಬ ಹೋಗಿರ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಕುರಿಗಾಲಿ ಗ್ರಾಮಕ್ಕೆ ಈ ಸಿಬ್ಬಂದಿಗಳು ಕೂಡ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಆ ಮಂಗಳಮ್ಮ ಅನ್ನೋರು ಏನು ಸಾಲವನ್ನ ಪಡೆದುಕೊಂಡಿರ್ತಾರೆ, ಅವ್ರು ಇರೋದಿಲ್ಲ. ಹೀಗಾಗಿ ಅವರ ಮೊಮ್ಮಗು ಏನಿರುತ್ತೆ, ಸುಮಾರು 7 ವರ್ಷದ ಮೊಮ್ಮಗು ಇರುತ್ತೆ. ಆ ಮೊಮ್ಮಗುವನ್ನ ಅಜ್ಜಿ ಎಲ್ಲಿದ್ದಾರೆ ಬನ್ನಿ ತೋರಿಸಿ ಅಂತೇಳಿ ಇವ್ರು ಕರ್ಕೊಂಡು ಹೋಗಿದ್ದಾರೆ ಅಂತ ಒಂದು ಆರೋಪ ಇಲ್ಲಿ ಕೇಳಿ ಬಂದಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಮೊಮ್ಮಗುವನ್ನ ವಿಚಾರಿಸುವಂತಹ ಅವಶ್ಯಕತೆ ಏನಿತ್ತು. ಜೊತೆಗೆ ಆ ಫೈನಾನ್ಸ್ ನವರು ಸಾಲವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮದಲ್ಲೇ ಬೇಕಾದಷ್ಟು ಜನ ಅವ್ರಿಗೆ ಅಡ್ರೆಸ್ ಅನ್ನ ಕೊಡ್ಲಿಕ್ಕೆ ಇರ್ತಾರೆ. ಆದ್ರೆ ಮೊಮ್ಮಗುವನ್ನ ಕರ್ಕೊಂಡು ಹೋಗುವಂತ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಇವ್ರಿಗೆ ರೈಡ್ ಕ್ಯಾರ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕಿಡ್ನಾಪ್ ಅನ್ನು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ ಅಂತ ಹೇಳಿ ಅವರ ಕುಟುಂಬದವರು ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಗುವಿನ ತಂದೆ ನವೀನ್ ಏನಿದ್ದಾರೆ, ಆ ನವೀನ್ ಅವರು ಈಗ ಈ ರೀತಿಯಾಗಿ ಒಂದು ಆರೋಪವನ್ನ ಮಾಡ್ತಾ ಇರತಕ್ಕಂಥದ್ದು. ಸಾಲವನ್ನ ಪಡೆದುಕೊಂಡಿರ್ತಕ್ಕಂಥದ್ದಕ್ಕೆ ಸಾಲವನ್ನ ಅವರು ವಾಪಸ್ ಪಡೆದುಕೊಳ್ಳಿಕ್ಕೆ ಕಾನೂನು ಇದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಸಂದರ್ಭಕ್ಕೆ ಕಂತನ್ನ ಕಟ್ಟದೇ ಇದ್ದಂತಹ ಸಂದರ್ಭದಲ್ಲಿ ದೂರನ್ನ ನೀಡಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಆದ್ರೆ ಇವರು ಸುಮಾರು 2 ಕಿಲೋಮೀಟರ್ ದೂರ ಇರತಕ್ಕಂತ ಆ ಫ್ಯಾಕ್ಟರಿಯನ್ನ ತೋರಿಸಲಿಕ್ಕೆ ಮಗುವನ್ನ ಕರ್ಕೊಂಡು ಹೋಗಿದ್ದು ಯಾವ ಕಾರಣಕ್ಕಾಗಿ, ಹೀಗಾಗಿ ಹಲವು ಪ್ರಶ್ನೆಗಳನ್ನ ಆಗ್ತಾ ಇರ್ತಕ್ಕಂತ ಬಾಲಕಿಯ ತಂದೆ ಏನಿದ್ದಾರೆ ಇವರು ಪೊಲೀಸರಿಗೆ ಈಗ ದೂರನ್ನ ಕೊಡ್ತಕ್ಕಂಥ, ಆದ್ರೆ ಇದೀವರೆಗೂ ಕೂಡ ದೂರು ದಾಖಲಾಗಿರಲಿಲ್ಲ. ಇದೀಗ ಪೊಲೀಸರಿಗೆ ದೂರನ್ನ ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ನವೀನ್ ಅವರು ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಮೈಕ್ರೋ